ಸ್ಥಾನಕ್ಕೆ ಶೋಭೆ ತರುವುದಂಥದ್ದಲ್ಲ. ಇಂಥ ಶಬ್ದವನ್ನು ಬಳಕೆ ಮಾಡಬಾರದು. ನಾವು ಜವಾಬ್ದಾರಿ ಸ್ಥಾನದಲ್ಲಿದ್ದೇವೆ. 2 ಲಕ್ಷ ಜನರ ಪ್ರತಿನಿಧಿಗಳು ನಾವು. ನಮ್ಮ ಮೇಲೆ ಜನ ಒಂದು ನಂಬಿಕೆ ಇಟ್ಟು ಒಂದು ಮಾಡಿರ್ತಾರೋ. ಇದು ನಾವೇ ಈ ತರ ಆರೋಪ ಪ್ರತ್ಯಾರೋಪ ಅನ್ಪಾರ್ಲಿಮೆಂಟರಿ ವರ್ಡ್ ಅನ್ನ ಬಳಕೆ ಮಾಡಿದ್ದಾದ್ರೆ ಜನಸಾಮಾನ್ಯರ ಮೇಲೆ ಏನ್ ನಾವು ಬಯಸ್ಲಿಕ್ಕೆ, ಜನರಿಂದ ಏನ್ ಬಯಸ್ಲಿಕ್ಕೆ ಸಾಧ್ಯ, ಒಳ್ಳೆ ಬಯಸ್ಲಿಕ್ಕೆ ಸಾಧ್ಯ ಆಗ್ತೈತಿ? ಇದು ಇಂಥವು ಮುಂದಿನ ದಿನಮಾನಗಳಲ್ಲಿ ಮರುಕಳಿಸಬಾರದು ಅನ್ನುವಂಥದ್ದೇ ನನ್ನ ವೈಯಕ್ತಿಕ. ಅವ್ರು ಮತ್ತೆ ಅವ್ರು ಚಾಲೆಂಜ್ ಮಾಡಿದಾರು ಯತ್ನಾಳ್ ಅವರು, ನೀ ರಾಜೀನಾಮೆ ಕೊಟ್ಟಿದ್ದೆ ಬಾ ಅಲ್ಲಿ ಎಲೆಕ್ಷನ್. ಮತ್ತೆ ಅವ್ರಿಗೂ ಸ್ವಾಭಿಮಾನ ಐತಿ, ಬರ್ಲಿ ನೋಡ್ತಾ ಇದ್ದಾರು, ಮತ್ತೆ ಮಾಡ್ಬೇಕು ಇಲೆಕ್ಷನ್. ಅವ್ರನ್ನ ಕೇಳ್ಬೇಕಲ್ಲ. ಇನ್ನ ಅವ್ರ ಶಿವಾನಂದ ಪಾಟೀಲ್ ಕೇಳಿದಾರಲ್ಲ, ನಾ ಕೊಟ್ಟಿದ್ದೀನಿ ನೀವ್ ಯಾವಾಗ ಕೊಡ್ತೀಯಪ್ಪ, ಎಕ್ಸೆಪ್ಟ್ ಮಾಡ್ಲಕ್ ಹಚ್ಚನ, ಮತ್ ಚುನಾವಣೆಗೆ ಹೋಗೋಣ, ನೀವ್ ಎಲ್ಲಿ ಹೇಳ್ತಾರೆ ಇಲ್ಲಿ ನಾವು ಬರ್ಲಿಕ್ಕೆ ತಯಾರಿದ್ದೇವೆ ಅಂತ ಹೇಳಿದಾರಲ್ಲ. ಬಟ್ ಇದು ಸರಿಯಾದ ವ್ಯವಸ್ಥೆ ಅಲ್ಲ. ಇವರು ನಮ್ಮ ತಪ್ಪು ತಡೆಗಳನ್ನ ಕಂಡು ಹಿಡಿದು ಸರಿಪಡಿಸುವಂತ ವಿರೋಧ ಪಕ್ಷದವ್ರ ಕೆಲಸ. ಅದನ್ನ ಬಿಟ್ಟು ನೀವು ವೈಯಕ್ತಿಕವಾಗಿ ಮಾತಾಡೋದು ಸರಿಯಲ್ಲ. ನಾವು ಶ್ರೀಮಂತರ ಪಾಟೀಲ್ರು ಇಲೆಕ್ಷನ್ ಮಾಡಿದೀವಿ. ಆದ್ರೆ ಇಲೆಕ್ಷನ್ ಹೇಳಿದಾಗ ನಮ್ಮ ರಾಜಕೀಯ ಅವ್ರ ಕೆಲಸ ಮಾಡಿಲ್ಲ, ನಾವು ಕೆಲಸ ಮಾಡಿಲ್ಲ, ನಾ ಅದನ್ನ ಕೆಲಸ ಮಾಡಿದ್ರೆ ಅಭಿವೃದ್ಧಿ ಪರ ಹೇಳ್ಬೇಕು ಹೊರತು ಅವ್ರದ್ದು ನ್ಯೂನ್ಯತೆ, ನಮ್ಮನ್ನ ವೈಯಕ್ತಿಕವಾದ ನ್ಯೂನ್ಯತೆ ತೆಗೆದು ಅದು ಸರಿಯಲ್ಲ. ಇಂಥ ಮಾತಾಡಬಾರ್ದು. ರಾಜಕಾರಣದ ವಿರೋಧ ರಾಜಕಾರಣ ಅಂದ್ರೆ ವಿರೋಧ ಪಕ್ಷದವ್ರು ಇರೋವ್ರ. ಅವ್ರು ವಿರೋಧ ಪಕ್ಷದವ್ರು ಯಾಕೆ ಸ್ಟ್ರಾಂಗ್ ಇರ್ಬೇಕಂದ್ರ, ನಾವು ಆಡಳಿತ ಪಕ್ಷದವರು ಅವ್ರ ವಿರೋಧ ಪಕ್ಷ ಸ್ಟ್ರಾಂಗ್ ಎಷ್ಟು ಇರ್ತೈತಿ ಅಷ್ಟ ಒಳ್ಳೆತನದಿಂದ ಕೆಲಸ ಮಾಡ್ಲಿಕ್ಕೆ ಬಯಸ್ತೀವಿ ನಾವು. ಅದಕ್ಕಾಗಿ ಅವೆಲ್ಲ ಅಸೆಂಬ್ಲಿಯಲ್ಲಿ ನಾವು ಬಡದಾಡ್ತಿರ್ತೀವಿ, ಚಳಾಡ್ತಿರ್ತೀವಿ. ಅದೇನು ವೈಯಕ್ತಿಕ ನಮ್ಮ ಮನಿದ ಕೆಲಸದ, ಸಾರ್ವಜನಿಕ ಹಿತದೃಷ್ಟಿಕೋನದಿಂದ ಮಾಡುವಂತ ಕೆಲಸ ಅದ. ಇದು ಹೋಗಿ ನೀವು ಮನೆಗೆ ತನಕ ಒಳ್ಳೇದ ಅವ್ರ ಗೌಡಲ್ಲ, ಅವ್ರ ಹೆಸರು ಪಾಟೀಲ್ ಅಲ್ಲ, ಅವರು ಇದೆಲ್ಲ ತೆಗಿದ ನಮಗ್ ಶೋಭೆ ತರ್ತೈತಿ ಅನ್ನೋ ನೀವೇ ಹೇಳ್ರಿ. ಅದನ್ನ ನೀವು ಟಿವಿ ಮಾಧ್ಯಮದವ್ರ ಹೇಳ್ರಿ ಅದಕ್ಕೆ, ಸಾಹೇಬ್ರ ಅದು ಬರೋಬರಿ ಐತಡಿ, ನಮ್ಮ ನನ್ನ ಹೆಸರು ನಾನು ಗೌಡಿದೇನು, ನನ್ನ ಹೆಸರು ಕಾಗೆ ಐತಿ ಅಂತ ನಾ ಪಾಟೀಲ್ ಅಂತೇಳಿ ಎಲ್ರಿ ನಾ ಹೇಳ್ಕೊತೀನೋ. ಗೌಡ್ರ ನಾವು ಗೌಡ್ರ, ನಾನು ಬ್ರಹ್ಮಗೌಡ ಅಲಗೌಡ ಕಾಗೆ ನಮ್ಮದು. ಕಾಗೆ ಅಂತೇಳಿ ಏನು ಹೆಸರು ಬಿದ್ದೈತಿ, ಅದ ಕಾಗೆ ಬಿದ್ದದ ಅಪಮಾನ ಏನದ? ಹೆಣ್ಮಗಳ ಅಂದ್ರೆ ನನಗ ಈ ಕಾಗೆ, ಕತ್ತೆ, ಗುಬ್ಬಿ ಇವು ಪಶು ಪಕ್ಷಿಗಳು ಹೆಸರು ಯಾಕೆ ಇಟ್ಕೋತಾರ ಇವ್ರು ಅಂತೇಳಿ ಹಾಕಿ ಕೂಡ ಏನ್ ಜಗಳ ತೆಗೆದಿತ್ತು ನಾವ ನಡೆದಿವಲ್ಲ. ಅದಕ್ಕೆ ಯಾಕೆ ನೀವು ಪಾಟೀಲ್ ಅಲ್ಲ, ಅವ್ರ ಶಿವಾನಂದ ಪಾಟೀಲ್ ಇದಾರಿಲ್ಲ, ಅವ್ರ ಫ್ಯಾಮಿಲಿ ಬಗ್ಗೆ ಯಾಕೆ ಮಾತಾಡ್ಬೇಕ್ರಿ? ಈ ನಾನು ರಾಜಕಾರಣದಾಗ ಇವತ್ತು ಇಲ್ಲಿ ರೋಡ್ ಬದಲು ಅಟ್ಟ ಮಾತಾಡ್ಬೇಕು ಬಿಟ್ಟು ಇಲ್ಲಿ ಯಾರೇ ಯಶವಂತ ಗೌಡ್ರದ ಅಥವಾ ರಾಜೇಂದ್ರ ಪಾಟೀಲ್ ಅವ್ರ ಮನೆ ಬಗ್ಗೆ ಮಾತಾಡಿ ಅಂದ್ರೆ ಎಲ್ಲರಿಗೂ ಸಹಜವಾಗಿ ಸಿಟ್ಟು ಬರೋದು. ಇದು ಅಲ್ಲೇ ಅಲ್ಲಿದು ಲೆಕ್ಕ ಅಲ್ಲಿದು ಒಟ್ಟಣಗಣಕ್ಕೆ ಅವ್ರದ್ದು ಏನು ಅರ್ಥ ಆಗ್ತಾ ಇಲ್ಲಪ್ಪ. ಅದನ್ನೇನು ನಾ ಹೇಳಕ್ ಹೋಗುದಿಲ್ಲ, ಹೇಳಕ್ಕೂ ಬಯಸೋದಿಲ್ಲ.